ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರಿಗೆ ಶತ್ರು ಯಾರು, ಅವರ ಮುಗ್ಧತೆ, ಶತ್ರು ಅವರ ತಾಳ್ಮೆ ಮತ್ತು ಸಹನೆ, ಅವರ ಈ ಸೂಕ್ಷ್ಮ ಮನಸ್ಥಿತಿ ಅವರಿಗೆ ಈ ಶತ್ರು ಆಗಿರುತ್ತೆ. ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಈ ಗುಣ ಇರುವಂತಹ ಕುಂಭರಾಶಿ ಇವರಿಗೆ ಸಹಿಸಿಕೊಳ್ಳದೆ ಪ್ರಥಮ ಶತ್ರು ಅಂತ ಹೇಳಬಹುದು. ಅದಾದ ಮೇಲೆ ಇವರ ಈ ಗುಣ ನಡತೆ ಹೇಗೆ, ಯಾವ ರೂಪದಲ್ಲಿ ಇವರ ಈ ಶತ್ರು ಕಾಟ ಶುರುವಾಗುತ್ತೆ, ಈ ಗ್ರಹ ರೀತಿಗಳಲ್ಲಿ ತಿಳಿದುಕೊಳ್ಳೋಣ. ಈ ಕುಂಭರಾಶಿ ಒಂದು ವಾಯುತತ್ವವನ್ನು ಸೂಚಿಸುವ ರಾಶಿ. ಈ ರಾಶಿಯವರಿಗೆ ತಾಳ್ಮೆ, ಸಹನೆ, ಸಂಯಮದ ವ್ಯಕ್ತಿತ್ವ ಅನ್ನೋದು ಹೆಚ್ಚು. ಈ ರಾಶಿಯವರು ಬಹಳನೇ ಮುಗ್ಧ ಮನಸ್ಥಿತಿಯಿಂದ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾರೆ. ಆದರೆ ಇವರ ಮುಗ್ಧತೆಯನ್ನು ಕೆಲವೊಂದು ಜನ ಸ್ವಾರ್ಥಕ್ಕೆ ಬಳಸಿಕೊಂಡು ಕುಂಭರಾಶಿಯವರಿಗೆ ವಿಪರೀತವಾಗಿ ಮೋಸ ಮಾಡ್ತಾರೆ. ಈ ಜಾತಕಗಳ ಪ್ರಕಾರ ರಾಶಿಗಳಲ್ಲಿ ಕುಂಭರಾಶಿಯೇ ಮೋಸ ಹೋಗುವಂಥ ರಾಶಿ. ಈ ಬೇರೆಯೋ ಇವರನ್ನು ಸ್ವಾರ್ಥಕ್ಕಾಗಿ ಅಂದರೆ ಯೂಸ್ ಅನ್ನೋದು ಮಾಡ್ಕೋತಾರೆ. ಇವರು ಜೀವನದಲ್ಲಿ ಬೇರೆಯವರಿಗೋಸ್ಕರನೇ ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಅನ್ನೋದು ಹಾಕ್ತಾರೆ. ಈ ಕುಂಭರಾಶಿಯವರು ಬೇರೆಯವರ ಕಷ್ಟ ಅಂದರೆ ಸಮಸ್ಯೆ, ತೊಂದರೆ, ತಾಪತ್ರಗಳಿಗೆ ಅನ್ನೋದು ಇವರು ಹೋಗ್ತಾರೆ. ಇನ್ನೂ ಹೆಚ್ಚಿನದಾಗಿ ನೀವು ತಿಳ್ಕೊಬೇಕಾ, ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರು ಬೇರೆಯವರ ಕಷ್ಟ ಸಮಸ್ಯೆ ಅಂತ ಅಂದರೆ ಇವರು ಮುಂದೆ ನಿಂತಿರ್ತಾರೆ. ಇವರ ಸಮಸ್ಯೆಗೆ ಯಾರು ಬರೋದೇ ಇಲ್ಲ. ನಂಬಿ ಮೋಸ ಹೋಗುವಂತಹ ವ್ಯಕ್ತಿತ್ವ ಈ ರಾಶಿಯವರದು. ಈ ಕುಂಭರಾಶಿಯವರು ಕೋಪಿಷ್ಠರು ಕೂಡ ಹೌದು. ಕೋಪ ಬಂತು ಅಂದರೆ ಯಾರ ಮಾತು ಕೇಳೋದೇ ಇಲ್ಲ. ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಕೋಪಿಷ್ಠರು ಕೂಡ ಆಗಿದ್ದಾರೆ. ಹಾಗಾದರೂ ಅವರು ಕೋಪ ಬರುವಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತೆ. ಅವರು ಏನು ಸಾಧಿಸಲಿಕ್ಕೆ ಈ ಕಷ್ಟಪಡ್ತಾರೋ ಈ ವಿಚಾರದಲ್ಲಿ ಸಕ್ಸಸ್ಫುಲ್ ಅನ್ನೋದು ಆಗೋದಿಲ್ಲ ಮತ್ತು ಈ ನಿಷ್ಠೂರವಾದಿಗಳು ಕೂಡ ಆಗ್ತಾರೆ. ಕೆಲವೊಂದು ಸಮಯದಲ್ಲಿ ಕುಂಭರಾಶಿಯವರು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಈ ರಾಶಿಯವರು ಸ್ವಲ್ಪ ಸೋಮಾರಿತನ ಅನ್ನೋದು ಮಾಡ್ತಾರೆ. ಕ್ರಿಯೇಟಿವಿಟಿ ಮೈಂಡ್ ತಗೊಂಡು ಪ್ರಯತ್ನ ಮಾಡಬೇಕು, ಶ್ರಮ ಅನ್ನೋದು ಪಡಬೇಕು. ಈ ಭಾವನೆ ಅಂದರೆ ಮನಸ್ಸಿನಲ್ಲಿ ಇದ್ದರೂ ಮಾಡೋ ಭಾವನೆ ಮನಸ್ಸಿನಲ್ಲಿ ಇದ್ದರೂ ಕೂಡ ಅದನ್ನು ದೈಹಿಕವಾಗಿ ತೋರಿಸಿಕೊಳ್ಳಿಕ್ಕೆ ಇವರು ಬಹಳನೇ ಒದ್ದಾಡ್ತಾರೆ. ಸೋಮಾರಿತನ ಅನ್ನೋದು, ಸ್ವಲ್ಪ ಲೇಜಿತನ ಅನ್ನೋದು ಇವ್ರಿಗೆ ಬಂದಿದೆ. ಈ ರಾಶಿಯವರಿಗೆ ಗುಪ್ತ ಮನಸ್ಸಿನವರು, ಮನಸ್ಸಲ್ಲೇ ಆಲೋಚನೆ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದು ಸಮಯದಲ್ಲಿ ಆತುರ ಸ್ವಭಾವದವರು ಕೂಡ ಆಗಿದ್ದಾರೆ. ಈ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಈ ಸಡನ್ಲಿ ಆ್ಯಕ್ಟಿವ್ ಆಗೋದಿಲ್ಲ. ಇವರು ಸಡನ್ಲಿ ಆ್ಯಕ್ಟಿವ್ ಆದರೆ ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಈ ಬುದ್ಧಿಶಕ್ತಿಗೆ ಸ್ವಲ್ಪ ಇವರ ಜೀವನದಲ್ಲಿ ಅನಾಹುತಗಳನ್ನು ಇಲ್ಲಿ ಅಡು ಮಾಡಿಕೊಡುತ್ತೆ. ಇವರ ಬುದ್ಧಿ ಶಕ್ತಿ ಕೆಲವೊಂದು ಸಮಯದಲ್ಲಿ ಮತ್ತು ಜಾತಕಗಳ ಪ್ರಕಾರ ಕುಂಭರಾಶಿಯವರಿಗೆ ರವಿ, ಚಂದ್ರ, ಕುಜ ಗ್ರಹಗಳು ಶತ್ರುಗಳಾಗಿದ್ದಾರೆ. ಈ ರಾಶಿಯವರು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಮತ್ತು ಆರ್ಥಿಕವಾಗಿ ಸಾಲಗಾರರಾಗಿ ನಿಲ್ಲುವಂತಹ ಲಕ್ಷಣಗಳು ಹೆಚ್ಚಿರುತ್ತವೆ. ಹೆಚ್ಚಾಗಿ ಸಾಲಗಾರರಾಗ್ತಾರೆ. ಈ ರಾಶಿಯವರು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪ್ರತಿಫಲ ಕಡಿಮೆ, ಧನ ನಷ್ಟ ಹೆಚ್ಚಾಗಿ ಅನುಭವಿಸುತ್ತಾರೆ. ಹಾಗಾದರೆ ಜಾತಕ ಅಂದರೆ ಈ ಜಾತಕದಲ್ಲಿ ಯಾವ ಗ್ರಹಗಳ ಸ್ಥಾನಮಾನದಿಂದ ಕುಂಭರಾಶಿಯವರಿಗೆ ಶತ್ರುಫಲ, ಈ 6, 8, 12ನೇ ಮನೆಗಳಿಂದ ಶತ್ರುಕಾಟ ಶುರುವಾಗುತ್ತೆ. ಇಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ 6ನೇ ಮನೆಯಲ್ಲಿ ಶನಿ ಬಂದರೆ ಹೆಣ್ಣು ಮಕ್ಕಳಿಂದ ಶತ್ರುಬಾಧೆ, ಹೆಣ್ಣು ಮಕ್ಕಳಿಂದ ಅಪಮಾನ ಅವಮಾನಕ್ಕೆ ಗುರಿಯಾಗ್ತಾರೆ. ನಂಬಿದ ವ್ಯಕ್ತಿಗಳೇ ಶತ್ರುಗಳಾಗ್ತಾರೆ. 6ನೇ ಮನೆಯಲ್ಲಿ ಏನಿದೆ ಈ ಶನಿ ಯೋಗ ಬಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ತ್ರೀ ಪುರುಷರು ಕೂಡ ಶತ್ರುಬಾಧೆ ಅನ್ನೋದು ಅನುಭವಿಸುತ್ತಾರೆ. ಪ್ರೀತಿ ಮಾಡಿದಂತಹ ವ್ಯಕ್ತಿಗಳು ಅಥವಾ ಪ್ರೇಮಿಸಿದ ವ್ಯಕ್ತಿಗಳೇ ಶತ್ರುಗಳಾಗಬಹುದು. ಇದರಿಂದ ಕಷ್ಟಗಳ ಜೀವನ ಕಾಣುವಂತಹ ಲಕ್ಷಣ ಇದೆ. ಇನ್ನು 8ನೇ ಮನೆಯಲ್ಲಿ ಕುಜನಿದ್ದರೆ ನಿಮ್ಮಿಂದ ನಿಮಗೆ ಮೋಸ ಆಗುತ್ತೆ. ಅತಿಯಾದ ತಾಳ್ಮೆ, ಎಲ್ಲವನ್ನು ನೀವು ಸಹಿಸಿಕೊಳ್ಳುವಂತಹ ಒಂದು ಗುಣ ನಿಮಗೆ ಈ ಮೋಸ ಅನ್ನೋದು ಮಾಡುತ್ತೆ.
ನಿಮ್ಮಿಂದ ನಿಮಗೆ ಶತ್ರುತ್ವ ಅನ್ನೋದು ಶುರು ಆಗಿಬಿಡುತ್ತೆ. ಅರ್ಥ ಅಂದರೆ ಯಾರು ಏನೇ ಮಾಡಿದರೂ ಎಲ್ಲವನ್ನ ಸಹಿಸಿಕೊಂಡು ಹೋದಾಗ ನೀವೇ ಅಪಮಾನಕ್ಕೆ ಗುರಿಯಾಗಿ ಬಿಡ್ತೀರ. ಇನ್ನು ಇದರಿಂದ ನಿಮ್ಮ ಕುಟುಂಬದವರು ಕೂಡ ಶತ್ರುಗಳು ಆಗ್ತಾರೆ. ಸಂಬಂಧಿಕರು ಈ ವೀಕ್ನೆಸ್ ಬಳಸಿಕೊಂಡು ಶತ್ರು ಬಾಧೆ ಶುರು ಮಾಡ್ತಾರೆ. ನಿಮ್ಮನ್ನು ಉಪಯೋಗ ಮಾಡಿಕೊಳ್ತಾರೆ. ಅವರ ಕೆಲಸ ಕಾರ್ಯಗಳನ್ನು ಅವರು ಸಕ್ಸಸ್ಫುಲ್ ಮಾಡ್ಕೋತಾರೆ. ನಿಮ್ಮ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಕೈ ಹಾಕಲಿಕ್ಕೆ ಬರೋದೇ ಇಲ್ಲ. ಇದರಿಂದ ಏನಾಗಿದೆ, ಹಣಕಾಸಿನ ಸಮಸ್ಯೆ ಅನ್ನೋದು ಹೆಚ್ಚಾಗುತ್ತೆ. ಬೇರೆಯವರ ಉಪಯೋಗ ನೀವು ಹೋದಾಗ ನಿಮ್ಮ ಕುಟುಂಬದ ಕಷ್ಟಗಳು ನಿಮ್ಮ ಮೈ ಮೇಲೆ ಬರುತ್ತೆ. ಆವಾಗಲೂ ಕೂಡ ಸಾಲಗಾರರಾಗ್ತೀರ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಅವಮಾನ ಅಪಮಾನ ನರಳಾಟ ಹೆಚ್ಚಾಗುತ್ತೆ. ಅಪರಿಚಿತರು ಕೂಡ ಇಲ್ಲಿ ವ್ಯಕ್ತಿಗಳು ಶತ್ರುಗಳಾಗಿ ಬಿಡ್ತಾರೆ. ಸ್ನೇಹಿತರು ಕೂಡ ಶತ್ರುಗಳಾಗ್ತಾರೆ. ನಿಮಗೆ ಅಷ್ಟಮದಲ್ಲಿ ಕುಜ ಬಂದರೆ ವಿಪರೀತ ಸಮಸ್ಯೆಗಳಿಂದ ಮಾನಸಿಕ ದೈಹಿಕ ಹಿಂಸೆಗಳು ಕೂಡ ಹೆಚ್ಚಾಗುತ್ತವೆ. ಕುಜನ ಪ್ರಭಾವದಿಂದ ಇನ್ನು 12ನೇ ಮನೆಯಲ್ಲಿ ರವಿ ಅಧಿಕಾರಕ್ಕೋಸ್ಕರ ಶತ್ರುಗಳು ಅನ್ನೋದು ಶುರುವಾಗುತ್ತೆ. ಸಮಾಜದಲ್ಲಿ ನೀವೇನಾದರೂ ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದೀರಾ, ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಇದ್ದೀರಾ, ಹಣಕಾಸಿನಲ್ಲಿ ಈ ಒಳ್ಳೆಯ ಸ್ಥಾನಮಾನ ಗಳಿಸಿಕೊಂಡಿದ್ದೀರಾ, ಮನೆ ಕಟ್ಟಡ ನಿರ್ಮಾಣಗಳನ್ನು ಮಾಡಿಕೊಂಡಿದ್ದೀರಾ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀರಾ. ಆವಾಗ ಏನಾಗುತ್ತೆ, 12ನೇ ಮನೆಯಲ್ಲಿ ರವಿ ಇದ್ದರೆ ನಿಮ್ಮ ಸ್ಥಾನಮಾನಕ್ಕೆ ನಿಮ್ಮ ಅಧಿಕಾರಕ್ಕೆ ಕುತ್ತು ಕೊಡ್ತಾರೆ. ಹೇಗಾದರೂ ಮಾಡಿ ನಿಮ್ಮನ್ನು ಹಾಳು ಮಾಡುವಂಥದ್ದು ಯಾರೇ ಆಗಿರಬಹುದು. ಹಾಗಾದರೂ ಈ ಸ್ಥಾನಮಾನದಿಂದ ನಿಮಗೆ ಕೆಳಗಿಳಿಸಬೇಕು ಏನಾದರೂ ಮಾಡಿ ಅಂತ ಒಂದು ಶತ್ರುಬಲ ಕುಂಭರಾಶಿಯವರಿಗೆ ತೇಜೋವಧೆ ಮಾಡುತ್ತೆ, ಅಪಮಾನ ಮಾಡುತ್ತೆ. ಈ ಅವಮಾನ ಹೆಚ್ಚಾಗುತ್ತೆ. 12ನೇ ಸ್ಥಾನದಲ್ಲಿ ರವಿ ಬಂದರೆ ಸಂಬಂಧಿಕರಿಂದ, ಮಕ್ಕಳಿಂದ, ಅಣ್ಣ ತಮ್ಮಂದಿರಿಂದ, ಸಂಗಾತಿಯ ಹಿಂದೆನೂ ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಆಗಿಬಿಡುತ್ತೆ. ಪ್ರತಿಷ್ಠೆ ನಂಬಿಕೆಗೆ ಧಕ್ಕೆ ಆಗುತ್ತೆ. ಉದ್ದೇಶಪೂರ್ವಕವಾಗಿ ನಿಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಅನ್ನೋದು ಪಡ್ತಾರೆ ರವಿಯ ಕಾರಣದಿಂದಾಗ. ಆವಾಗ ಏನಾಗುತ್ತೆ, ಈ ಆಟೋಮೆಟಿಕ್ಲಿ ನಿಮ್ಮ ಗೌರವ ಹಾಳಾಗುವಂತಹ ಲಕ್ಷಣ ಬಂದೇ ಬರುತ್ತೆ. ಕುಟುಂಬಸ್ಥ ವಿರೋಧ, ಗ್ರಹಗತಿಗಳ ಇಂಥ ಸ್ಥಾನಮಾನದಿಂದ ಶತ್ರುಕಾಟ ನಿಮಗೆ ಏನಾದರೂ ಶುರು ಆಗಿದ್ದರೆ ಈ ರಾಶಿಯವರು ಇದರ ಪರಿಹಾರವಾಗಿ ನೀವು ಈ ಶನಿ ದೇವರನ್ನು ಮೊರೆ ಹೋಗಬೇಕು. ಅಂದರೆ ಶನಿವಾರದಂದು ನೀವು ಆದಷ್ಟು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ನಂತರ ಎಳ್ಳಿನಿಂದ ಮಾಡಿದ ಈ ಉಂಡೆಗಳು ಏನೋ ಒಂದು ಸಿಹಿ ತಿಂಡಿ ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ದೇವಾಲಯದಲ್ಲಿ ಇರುವ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು. ಮತ್ತು ನೀವು ಕೂಡ ಮನೆಗೆ ತಗೊಂಡು ಬಂದು ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ತಿನ್ನಬೇಕಾಗುತ್ತೆ. ಈ ಹಸುವಿಗೆ ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಆದಷ್ಟು ಈ ಎಳ್ಳಿನ ಉಂಡೆನೋ ಅಥವಾ ಈ ಚಪಾತಿನೋ ಬೆಲ್ಲದಿಂದ ಮಾಡಿದ್ದು ನೀವು ಕೊಡಬೇಕಾಗುತ್ತೆ. ಆಗ ನಿಮಗೆ ಶನಿ ದೇವರ ಕೃಪೆ ನಿಮ್ಮ ಮೇಲೆ ಆಗುತ್ತೆ. ಈ ಕುಂಭರಾಶಿಯವರು ಇನ್ನೂ ಈ ಬುಧ ಸಂಕ್ರಮಣವು ನಿಮ್ಮ ಕೆಲಸವನ್ನು ಸಮತೋಲನಗೊಳಿಸಲು ಮತ್ತು ಜೀವನವನ್ನು ಪ್ರೀತಿಸಲು ಸಹಾಯ ಅನ್ನೋದು ಮಾಡುತ್ತೆ. ಶುಕ್ರನ ಬೆಂಬಲವು ನಿಮಗೆ ತುಂಬಾ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ. ನಂತರ ಈ ಸೂರ್ಯ ಮಂಗಳ ಸಂಯೋಗವು ವೈಯಕ್ತಿಕ ಸಂಬಂಧಗಳಿಂದ ಮಂಗಳಕರವೆಲ್ಲವೆಂದು ಪರಿಗಣಿಸಲಾಗುತ್ತೆ. ಇನ್ನು ಆದಾಯದ ವಿಚಾರದಲ್ಲಿ ಈ ರಾಶಿಯವರಿಗೆ ನಾವು ನೋಡೋದಾದರೆ ಈ ಕುಂಭರಾಶಿಯವರಿಗೆ ಆದಾಯದ ವಿಚಾರಗಳು ಅಂದರೆ ಸಾಮಾನ್ಯವಾಗಿ ಅನುಕೂಲಕರವಾಗಿದೆ. ಅದೇ ರೀತಿ ತಿಂಗಳ ಉಳಿತಾಯ ಸರಾಸರಿಗಿಂತ ಹೆಚ್ಚಿನದಾಗೇ ಇದೆ ಅಂತಲೇ ಹೇಳಬಹುದು. ಮತ್ತು ಆರೋಗ್ಯದ ದೃಷ್ಟಿಕೋನದಿಂದ ಕುಂಭರಾಶಿಯವರಿಗೆ ನಾವು ನೋಡೋದಾದರೆ ಈ ಸಾಮಾನ್ಯಕ್ಕಿಂತ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು. ರಾಹು ಮತ್ತು ಕೇತು ಇನ್ನೂ ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಶಕ್ತಿಯ ಸಂಕೇತವಾದ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ದುರ್ಬಲಗೊಳ್ತಾನೆ. ಈ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಬೆಂಬಲವನ್ನು ನೀಡದಿರಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಈ ಕುಂಭರಾಶಿಯವರು ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಬಹಳನೇ ಉತ್ತಮ. ಇನ್ನು ಈ ಪರಿಹಾರವೇನು ಅಂತ ನೀವು ಕೇಳಬಹುದು. ಕುಂಭರಾಶಿಯವರಿಗೆ ನಾವು ನೋಡೋದಾದರೆ ನೀವು ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸಿ ಯಾವುದೇ ಒಂದು ಅನೈತಿಕ ಚಟುವಟಿಕೆಗಳಿಗೆ ನೀವು ಹೋಗುವಂಥದ್ದು ಬಹಳ ಉತ್ತಮವಾದದ್ದಲ್ಲ. ಅದಾಗಿಯೂ ನಿಮಗೆ ಈ ಪರಿಹಾರ ಅಂತ ನಾವು ಹೇಳೋದಾದರೆ ನೀವು ಪ್ರತಿ ಶುಕ್ರವಾರ
ನೀವು ಅರಳಿ ಮರಕ್ಕೆ 11 ಪ್ರದಕ್ಷಿಣೆ ಹಾಕಿ ಬರುವುದರಿಂದ ಬಹಳನೇ ಉತ್ತಮ ಪರಿಹಾರವನ್ನು ನೀವು ಪಡೆದುಕೊಳ್ತೀರಾ. ಈ ಕುಂಭರಾಶಿಗೆ ಈಗ ಸಾಡೆ ಸಾತಿ ನಡೀತಾ ಇದೆಯಲ್ಲ, ಏನು ಒಳ್ಳೆಯದಾಗುತ್ತೆ ಅಂತ ಬಹಳ ಜನ ನೀವು ತುಂಬಾ ನೋಡ್ತಾ ಇದ್ದೀರಾ ಅಲ್ವಾ. ಹಾಗಾಗಿ ತುಂಬ ಕಷ್ಟಗಳು ಇದೆ, ನಮಗೆ ಸಾಲ್ವ್ ಆಗ್ತಾನೇ ಇಲ್ಲ ಅಂತ ತುಂಬ ಜನ ಕೇಳಿದ್ದೀರಾ. ನೋಡಿ, ಯಾವಾಗಲೂ ಅಷ್ಟೇ ಈ ಸಾಡೆ ಸಾತಿ ಕೊನೆಯ ಹಂತದಲ್ಲಿ ಎಲ್ಲವನ್ನ ಕೊಟ್ಟು ಹೋಗ್ತಾನಂತೆ. 7.5 ವರ್ಷ ಶನಿ ಕಾಟ ಕೊನೆ ಬಿಟ್ಟು ಹೋಗ್ತಾ ಇರೋದು. ಹಾಗಾಗಿ ಪ್ರಸ್ತುತ ಅಂದರೆ ಇಲ್ಲಿ ಗುರುಬಲ ಏನೋ ಇದೆ, ಮತ್ತು ಶನಿ ದ್ವಿತೀಯ ಸ್ಥಾನದಲ್ಲಿ ಇರೋದು. ಈ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನಾಧಿಪತಿಯ ರಾಶಿಯಲ್ಲಿ ಇರೋದು. ಅಂದರೆ ಗುರುಗ್ರಹ ಈ ವಿವಾಹ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಇವೆಲ್ಲವೂ ಅನುಕೂಲ ಮಾಡುವಂಥದ್ದು. ಯಾವಾಗ ಈ ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ, ಅಥವಾ ಕುಟುಂಬದಲ್ಲಿ ಏನಾದರೂ ಈ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇದ್ದರೆ, ತಂದೆ ತಾತನದು ಆಸ್ತಿಗಳು ಇರುತ್ತೆ ಪಾಪ, ಎಷ್ಟೋ ವರ್ಷಗಳ ಗಟ್ಟಲೆ, ಎಷ್ಟೋ ವರ್ಷದ ನಂತರ ಕಾಯ್ತಾ ಇರ್ತೀರ. ಅಂತಹವರಿಗೆ ಒಂದು ಅನುಕೂಲ ಅನ್ನೋದು ಆಗಿಬಿಡುತ್ತೆ. ಏನಾದರೂ ಈ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದರೆ ಇತ್ಯರ್ಥ ಅನ್ನೋದು ಆಗುತ್ತೆ, ಈ ರಾಜಿ ಅನ್ನೋದು ಆಗುತ್ತೆ, ಅಥವಾ ಅದು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಈ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ. ಮತ್ತು ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ನೋಡೋದಾದರೆ ಖರ್ಚುಗಳು ಇದ್ದರೂ ಸಹ ಈ ಇನ್ಕಮ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅಂದರೆ ಈ ನಮಗೆ ಅದೇ ಬೇಕಾಗಿರುವಂಥದ್ದು. ಯಾಕೆ ಅಂದರೆ ಹೇಳಿದರೆ ನಿಮಗೆ ಇದ್ದೇ ಇರುತ್ತೆ, ಪ್ರತಿನಿತ್ಯ ದುಡ್ಡು ವ್ಯವಹಾರ ಅಲ್ವಾ. ಅದೇ ನಮಗೆ ಇನ್ಕಮ್ ಅನ್ನೋದು ಬರ್ತಾ ಇಲ್ಲ ಅಂತ ಹೇಳಿದರೆ ಅದು ನೀವು ಜಾಸ್ತಿ ಆಗಿಬಿಡುತ್ತೆ ಈ ಸಲ, ಈ ವರ್ಷ. ಅಂದರೆ ಸಾಲ ಮಾಡೋ ಪರಿಸ್ಥಿತಿ ಬರೋಲ್ಲ ಅಂತ. ಈ ರಾಶಿಯವರಿಗೆ 26 ಅಂದರೆ 2026 ಅನ್ನುವಂಥದ್ದು ರಾಜಯೋಗ ಅನ್ನೋದು ತಂದು ಕೊಡುತ್ತೆ. ಆದಷ್ಟು ಜಾಗ್ರತೆಯಿಂದ ಇದ್ದರೆ ಮಾತ್ರ. ಮತ್ತು ಉತ್ತಮವಾದಂತಹ ಒಂದಷ್ಟು ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಗುರುಗ್ರಹವು ಸಹ ಈಗ ಈ ಪ್ರಸ್ತುತ ಪಂಚಮದಲ್ಲಿ ಇರೋದು. ಈ ಮಕ್ಕಳ ಎಜುಕೇಷನ್ ಅನ್ನೋದು ತುಂಬಾ ಚೆನ್ನಾಗಿ ನಡೆಯುತ್ತೆ. ಪಂಚಮ ಸ್ಥಾನದಲ್ಲಿ ಇದ್ದರೆ ಪೂರ್ವ ಪುಣ್ಯಸ್ಥಾನ ಫಲಗಳನ್ನು ಪ್ರಾಪ್ತಿಯಾಗುತ್ತೆ. ಇಲ್ಲಿ ಕುಂಭರಾಶಿಯವರಿಗೆ ಬಹಳನೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತವೆ. ಆದರೆ ಯಾವುದೇ ಕೆಲಸಗಳು ಆದರೂ ಸಹ ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಆಗೋ ದುಡ್ಡು ಬರೋ ದುಡ್ಡು ಒಂದು ವಾರಕ್ಕೆ ಬರೋದು ಬಂದೇ ಬರುತ್ತೆ. ಕಾಯುವಂತಹ ಒಂದು ಇಲ್ಲಿ ಪೇಷನ್ಸ್ ಅನ್ನೋದು ಬೇಕಾಗುತ್ತೆ. ಒಂದಷ್ಟು ಪ್ರಯತ್ನ ಮಾಡಿದರೆ ಉತ್ತಮವಾದಂತಹ ಫಲಗಳ ನಿರೀಕ್ಷೆ ನಿಮಗೆ ಸಿಗುತ್ತೆ. ಮತ್ತು ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಈ ಭಾರಿ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡೋದು ತಪ್ಪಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಲೇಬಾರ್ದು. ಯಾಕೆ ಅಂದರೆ ಈ ಸಾಡೆ ಸಾತ್ ಇರೋದ್ರಿಂದ ಮಾಡಲೇಬಾರ್ದು ಅನ್ನೋದು ಇಲ್ಲಿ ಕಾಣುವಂಥದ್ದು. ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದನ್ನೇ ಮುಂದುವರಿಸಿಕೊಂಡು ಹೋಗೋದು ತುಂಬಾ ಒಳ್ಳೆಯದು, ಉತ್ತಮ. ವಿವಾಹಕ್ಕೆ ಏನಾದರೂ ಪ್ರಯತ್ನ ಮಾಡುವಂತಹವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಕೂಡ ಇದೆ. ಮಕ್ಕಳಲ್ಲಿ ಸ್ವಲ್ಪ ಸೋಂಬೇರಿತನ, ಆಲಸ್ಯ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇಗ ನೀವು ಎಬ್ಬರಿಸಿ ಓದಿಸುವಂತಹ ಒಂದಷ್ಟು ಪ್ರಯತ್ನಗಳು ಮಾಡಿದರೆ ಈ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಂದ ಶುಭ ಫಲಗಳೇ ನೀವು ಎದುರು ನೋಡಬಹುದು. ಮತ್ತು ಚೆನ್ನಾಗಿ ಓದುವಂಥದ್ದು, ಅಭಿವೃದ್ಧಿ ಕಾರ್ಯಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನೀವು ಕಾಣಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.